ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರುಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರಾಗಿ ಮನದೀಪ್ ಕೌರ್ ಆಯ್ಕೆ. ರಾಜ್ಯದ ಇತಿಹಾಸದಲ್ಲಿ ಮೊದಲ ಸಿಖ್ ಮಹಿಳಾ ಸದಸ್ಯರಾಗಿ ನೇಮಕವಾಗಿದ್ದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಸೇವೆಗೆ ಅವಕಾಶ ನೀಡಿದ ಸಿಎಂ, ಡಿಸಿಎಂ ಹಾಗೂ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದ ಮನದೀಪ್ ಕೌರ್. ನಗರದ ಬ್ರಿಮ್ಸ್ ಕಾಲೇಜಿನಲ್ಲಿ ಜರುಗಿದ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳ ಕುರಿತು ಉಪನ್ಯಾಸ ನೀಡಿದ ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ. ಕಾರ್ಯಕ್ರಮದಲ್ಲಿ ವೈದ್ಯ ವಿದ್ಯಾರ್ಥಿಗಳು ಭಾಗಿ. ನಗರದ ಗುರುದ್ವಾರದಲ್ಲಿ ಜರುಗಿದ ವಿಶ್ವ ಪರಿಸರ ದಿನಾಚರಣೆ. ಒಂದೊಂದು ಮಕ್ಕಳ ಹೆಸರಿನಲ್ಲಿ 1000 ಸಸಿ ನೆಡುವ ಗುರಿ ಹೊಂದಲಾಗಿದೆ. ಪರಿಸರ ಕಾಳಜಿ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ಡಾಕ್ಟರ್ ಎಸ್.ವಿ. ಪಾಟೀಲ್. ನಮ್ಮ ನಡೆ ಹಸಿರ ಕಡೆ ವಾಕ್ಯದಂತೆ ಸಸಿ ನೆಡಲಾಗ್ತಾ ಇದೆ. ಡಾಕ್ಟರ್ ರೇಷ್ಮಾ ಕೌರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನನಗೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವ ಜಮೀರ್ ಅಹ್ಮದ್ ಖಾನ್ ಹಾಗೂ ಜಿಲ್ಲೆಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಜಿಲ್ಲೆಯ ಮುಖಂಡರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಆಯೋಗದ ನೂತನ ಸದಸ್ಯೆ ಮನದೀಪ್ ಕೌರ್ ತಿಳಿಸಿದರು. ನಗರದ ಅವರ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಸಿಖ್ ಒಂದು ಮಹಿಳೆಗೆ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಿರುವುದು ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಈ ಹಿಂದೆಯೂ ಕೂಡ ಹಲವಾರು ಬಾರಿ ಸಿಖ್ ಸಮುದಾಯದವರಿಗೆ ಅವಕಾಶ ನೀಡಲಾಗ್ತಾ ಇತ್ತು. ಅದರಲ್ಲೂ ಕೂಡ ಬೆಂಗಳೂರಿನ ಭಾಗದ ಕಡೆಯವರೇ ಹೆಚ್ಚು ಸದಸ್ಯರಾಗಿ ಆಯ್ಕೆಯಾಗ್ತಾ ಇದ್ರು. ಆದರೆ ಇಡೀ ರಾಜ್ಯದಲ್ಲಿಯೇ ಬೀದರ್ ಜಿಲ್ಲೆಯ ಏಕೈಕ ಮಹಿಳೆ ಈ ಒಂದು ಅಲ್ಪಸಂಖ್ಯಾತರ ಆಯೋಗದ ಒಂದು ಸದಸ್ಯರಾಗಿ ನೇಮಕವಾಗಿದ್ದು ಪ್ರಪ್ರಥಮ ಬಾರಿಗೆ ಇದು ಬೀದರ್ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಷಯವಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಆದರೆ ಇಂದು ನಮ್ಮ ಸೇವೆಯನ್ನು ಪರಿಗಣಿಸಿ ಆಯ್ಕೆ ಮಾಡಿದ್ದು ಸಂತಸ ಕೂಡ ತಂದಿದೆ ಎನ್ನುವಂಥ ಮಾತನ್ನು ಮನದೀಪ್ ಕೌರ್ ತಿಳಿಸಿದರು. ಮುಂದುವರೆದು ಮಾತನಾಡಿದ ಮನದೀಪ್ ಕೌರ್ ಅವರು, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಇದು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತದೆ. ಈ ಭಾಗದ ಅಲ್ಪಸಂಖ್ಯಾತರ ಜನರ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಆಯೋಗಕ್ಕೆ ವರದಿ ನೀಡುವುದು ನಮ್ಮ ಮೂಲ ಕರ್ತವ್ಯವಾಗಿದೆ. ಹೀಗಾಗಿ ಈ ಭಾಗದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡಿ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತೇನೆ. ಸರ್ಕಾರಕ್ಕೆ ಅವರ ಸಮಸ್ಯೆಗಳನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡ್ತೇನೆ. ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಧರ್ಮಪತ್ನಿಯ ಯಶಸ್ಸಿನ ಹಿಂದೆ ಸದಾ ನಿಂತಿರುವಂತಹ ಮನಪ್ರೀತ್ ಸಿಂಗ್ ಅವರು ಬೀದರ್ ಜಿಲ್ಲೆಯಲ್ಲಿ ಬಂಟಿ ಎಂದೇ ಹೆಸರುವಾಸಿಯಾಗಿದ್ದಾರೆ. ಅವರು ಕೂಡ ಈ ಒಂದು ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡ್ತಾರೆ. ರಾಜ್ಯದ ಇತಿಹಾಸದಲ್ಲಿಯೇ ಸಿಖ್ ಸಮುದಾಯದ ಮಹಿಳೆಯೊಬ್ಬರನ್ನ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಿ ಜನಸೇವೆ ಮಾಡಲು ಅವಕಾಶ ನೀಡಿದ್ದು ಖುಷಿ ತಂದಿದೆ. ಜೈನ, ಬೌದ್ಧ, ಕ್ರೈಸ್ತ, ಇಸ್ಲಾಂ, ಸಿಖ್ ಸೇರಿದಂತೆ ಹಲವು ಅಲ್ಪಸಂಖ್ಯಾತರ ಜನರು ಸಮಸ್ಯೆಗಳ ಸುಳಿಯಲಿದ್ದಾರೆ. ಅಂಥವರನ್ನ ಗುರುತಿಸಿ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು. ಹೀಗಾಗಿ ಸಿಎಂ ಅವರಿಗೆ, ಡಿಸಿಎಂ ಅವರಿಗೆ, ಸಚಿವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಅವರು ಕೂಡ ಹೇಳಿದರು. मेरा नाम मनदीप कौर है, वाइफ ऑफ सरदार मनप्रीत सिंह. मैं बिदर से हूँ. मुझे बहुत खुशी हुई है कि मुझे पूरे गवर्नमेंट में एज ए कर्नाटका स्टेट माइनॉरिटी कमीशन मेंबर नॉमिनेट किया गया है. मैं सबका धन्यवाद करती हूँ एंड
मुझे जो भी सोसाइटी के लिए और माइनॉरिटी वेलफेयर के लिए जो भी होगा मैं उनको हेल्प करूँगी, पूरा उनके जितने भी प्रॉब्लम्स होंगे सब पूरा उनको मतलब हेल्प करूँगी। एंड मैं थैंक यू करती हूँ मुख्यमंत्री श्री सिद्धरामैया जी को एंड डेप्यूटी सीएम श्री DK शिव कुमार जी को एंड मिनिस्टर फॉर माइनॉरिटी कमीशन वेलफेयर श्री ज़मीर अहमद खान जी को और ईश्वर खंडरे जी, श्री राजशेखर पाटिल जी, श्री रहीम खान जी, इस सबको बहुत बहुत धन्यवाद करती हूँ। उन्होंने हमें बहुत सपोर्ट किया है, ये नॉमिनेशन के लिए बहुत सपोर्ट किया है। थैंक यू। के लिए है पूरी कम्युनिटी के लिए, हर कम्युनिटी के लिए हम लोग काम करेंगे, हर कम्युनिटी का प्रॉब्लम्स रिप्रेजेंट करेंगे उनको। बाकी एजुकेशन के लिए भी हेल्प करेंगे, हॉस्टल्स एंड हॉस्पिटल्स उनकी सब प्रॉब्लम्स जो भी होंगी हम लोग सब स्कॉलरशिप के लिए हम लोग सब हेल्प करेंगे सबको। ನಾಮಿನೇಟೆಡ್ ಆಗಿದೆ ಕಮಿಷನ್ನಲ್ಲಿ ನಮಗೆ ಬಹಳ ಗೌರವ ಮತ್ತು ಅಭಿಮಾನ ಫೀಲ್ ಆಗ್ತಾ ಇದೆ। ನಾವು ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯಜಿಯವರು, ಡೆಪ್ಯೂಟಿ CM ಶ್ರೀ DK ಶಿವಕುಮಾರ್ ಅವರಿಗೆ, ಮೈನಾರಿಟಿ ಮಿನಿಸ್ಟರ್ ಶ್ರೀ ज़मीर अहमद साहब ಜಿಗೆ ಮತ್ತು ಈಶ್ವರ್ ಖಂಡ್ರೆ ಜಿ, ರಹೀಮ್ ಖಾನ್ ಜಿ ಮತ್ತು ನಮ್ಮದು ರಾಜಶೇಖರ್ ಪಾಟೀಲ್ ಅವರು ಮತ್ತು ಎಲ್ಲರೂ ನಮ್ಮದು ಜಿಲ್ಲೆ ಮೈನಾರಿಟೀಸ್ಗೆ ಒಳ್ಳೆ ಕೆಲಸ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ। ಸರ್ಕಾರಿಗೆ ಧನ್ಯವಾದ ಮಾಡ್ತೀನಿ। ಚಿಕ್ಕ ವಯಸ್ಸಿನಲ್ಲಿಯೇ ಉತ್ತಮ ಸಾಧನೆಗಳನ್ನು ಮಾಡುತ್ತಾ ಸಾಹಿತ್ಯದ ಕಡೆಗೆ ಒಲವನ್ನು ತೋರುತ್ತಾ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನರಾದ ಬಾನು ಮುಸ್ತಾಕ್ ಅವರು ಈ ದೇಶ ಕಂಡ ಅತ್ಯುತ್ತಮ ಮಹಿಳಾ ಸಾಹಿತಿಯಾಗಿದ್ದಾರೆ। ಅವರು ಕರ್ನಾಟಕದವರೇ ಆಗಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ। ತಮ್ಮ ಹಸೀನಾ ಹಾಗೂ ಇತರೆ ಕಥೆ ಕಾದಂಬರಿಗಳಲ್ಲಿ ಬಾನು ಮುಸ್ತಾಕ್ ಅವರು ಮಹಿಳೆಯರ ಕುರಿತು ಬರೀತಾರೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ ತಿಳಿಸಿದರು। ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಚಕೋರ ಸಾಹಿತ್ಯ ವೇದಿಕೆ ಬೀದರ್ ಹಾಗೂ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಕನ್ನಡ ಸಂಘದ ಸಹಯೋಗದಲ್ಲಿ ಬ್ರಿಮ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜನೆ ಮಾಡಿರುವಂತಹ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಕ್ ಅವರ ಒಂದು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡುತ್ತಾ ಮಹಿಳೆ ಎಲ್ಲ ಕಟ್ಟುಪಾಡು, ಸಂಪ್ರದಾಯ ಮತ್ತು ಮೂಢನಂಬಿಕೆಯಿಂದ ಹೊರಬರಬೇಕೆಂದು ಬಾನು ಮುಸ್ತಾಕ್ ಅವರು ತಮ್ಮ ಬರಹದಲ್ಲಿ ಅನೇಕ ರೀತಿಯ ಒಂದು ವಿಭಿನ್ನವಾಗಿ ತಿಳಿಸಿದ್ದಾರೆ। ಅವರ ಪುಸ್ತಕಗಳು, ಕಥೆಗಳು ಓದುತ್ತಾ ಹೋದರೆ ಓದಿಸಿಕೊಂಡು ಹೋಗ್ತವೆ ಎನ್ನುವಂಥ ಮಾತನ್ನು ಕೂಡ ಮಹಾದೇವಿ ಹೆಬ್ಬಾಳೆ ಅವರು ತಿಳಿಸಿದರು। ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಸಂಚಾಲಕರಾದ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಮಾತನಾಡಿ, ಸಾಹಿತ್ಯ ಅಕಾಡೆಮಿಯು ಸಾಕಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ। ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಾ ಸಾಹಿತ್ಯದ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯ ಮಾಡ್ತಾ ಇದ್ದೇವೆ। ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಕುರಿತು ಅಧ್ಯಯನದಲ್ಲಿ ಇರೋದಿಲ್ಲ, ಹೀಗಾಗಿ ಸಾಹಿತ್ಯಿಕ ಜ್ಞಾನವನ್ನು ನೀಡುವಂಥ ಕಾರ್ಯ ಮಾಡ್ತಾ ಇದ್ದೇವೆ। ಬಾನು ಮುಸ್ತಾಕ್ ಅವರ ಬಗ್ಗೆ ಬಹಳಷ್ಟು ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ, ಹೀಗಾಗಿ ಎಲ್ಲರ ಮನೆಗಳಿಗೆ ಮುಸ್ತಾಕ್ ಅವರ ಜೀವನ, ಪರಿಚಯ, ಸಾಧನೆಯನ್ನು ತಲುಪಿಸಬೇಕೆಂದು ಬ್ರಿಮ್ಸ್ ಕಾಲೇಜಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಮಕ್ಕಳಿಗೆ ಈ ಒಂದು ಬಾನು ಮುಸ್ತಾಕ್ ಅವರ ಕುರಿತು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು। ಇದೇ ವೇಳೆ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಸುನೀಲ್ ತಪ್ಸೆ ವಹಿಸಿದರು। ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರೊಫೆಸರ್ ದೇವಿದಾಸ್ ತುಮಕುಂಟೆ ಅವರು ವಿಶ್ರಾಂತ ಡೀನ್ ರವರು ನೆರವೇರಿಸಿದರು। ಇದೇ ವೇಳೆ ಡಾಕ್ಟರ್ ಪಲ್ಲವಿ ಕೇಸರಿ, SB ಕುಚ್ಪಾಳ್, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಪ್ರೊಫೆಸರ್ ಶಶಿಕಾಂತ್ ಹೊಸದೊಡ್ಡೆ, ಡಾಕ್ಟರ್ ಮಕ್ತುಂಬಿ, ಅಜಿತ್ ನೇಳಿಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮತ್ತು ವಿದ್ಯಾರ್ಥಿನಿಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡರು। ಫಾಲೋ ಮಾಡ್ತಾ ಇದ್ದೀವಿ, ಇದು ಬದಲಾಗಬೇಕು ಅಂತ ಹೇಳಿ ಬಾನು ಮುಸ್ತಾಕ್ ಅವರು ತಮ್ಮ ಕಥೆಗಳಲ್ಲಿ ಹೇಳ್ತಾರೆ। ನಿರಾಶ್ರಿ ಯಾರು ಆಕೆಗೆ ಸಹಾಯ ಮಾಡದೇ ಇದ್ದಾಗ ಆಕೆ ಏನ್ ಮಾಡ್ತಾಳೆ ಅಂದ್ರೆ ಸೀಮೆ ಎಣ್ಣೆಯನ್ನ ಹಾಕೊಂಡು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ತಾಳೆ ಮೆಹರ್। ಆಗ ದೊಡ್ಡ ಹುಡುಗಿ ಹೈಸ್ಕೂಲಿಗೆ ಬಂದಿತ್ತು, ಆ ಹುಡುಗಿ ನೋಡ್ತಾಳೆ ಯಾಕೋ ಸೀಮೆ ಎಣ್ಣೆ ಸ್ಮೆಲ್ ಬರ್ತಾ ಇದೆ ಅಂತ ತಿಳ್ಕೊಂಡು ತಾಯಿ ಹತ್ರ ಹೋದಾಗ ಇನ್ನೇನು ಬೆಂಕಿ ಕಟ್ಟಿ ಹಚ್ಚಬೇಕನ್ನಷ್ಟೇ ಆ ಮಗು ಹೋಗಿ ತಾಯಿ ಕಾಲ ಮೇಲೆ ಬಿದ್ದು ಅಳ್ಳಿಕ್ ಸ್ಟಾರ್ಟ್ ಮಾಡ್ತದೆ। ಅಮ್ಮಿ, ನೀ ಅಪ್ಪಗೋಸ್ಕರ ಸಾಹಿತಿ ಅಂದ್ರೆ ನಮಗೋಸ್ಕರ ಯಾಕೆ ಬದುಕಬಾರದು ಅನ್ನೋ ಒಂದು ಮಾತು ಹೇಳಿದಾಗ ಮೆಹರ್ಗೆ ಏನಾಗ್ತದೆ ಅಂದ್ರೆ ಒಂದ್ ರೀತಿಯಾದಂತಹ ದುಃಖನೂ ಆಗ್ತದೆ
ಮತ್ತೆ ಆಕೆಗೆ ಏನಾಗ್ತದೆ ಅಂತಂದ್ರೆ ತನ್ನ ಮಕ್ಕಳಿಗೋಸ್ಕರ ಆದ್ರೂ ನಾನು ಬದುಕಬೇಕಲ್ಲ, ಅವನು ಏನೇ ಇರಲಿ ಹೋದ ಆದ್ರೆ ಇವರಿಗೋಸ್ಕರ ನಾನು ಬದುಕಬೇಕಲ್ಲ ಅಂತ ಹೇಳಿ ಆಕೆಯ ಹೃದಯದ ಹಣತೆಯಲ್ಲಿ ನಿಧಾನವಾಗಿ ಪ್ರಜ್ವಲಿಸ್ತದೆ ಅಂತ ಹೇಳಿ ಆ ಕಥೆಗೆ ಎದೆಯ ಹಣತೆ ಅಂತ ಹೇಳ್ತಾರೆ. ಆ ಎಲ್ಲ ಕಥೆಗಳನ್ನ ದೀಪಾ ಬಾಸ್ತಿ ಅವರು ಹಾರ್ಟ್ ಲ್ಯಾಂಪ್ ಅಂತ ಹೇಳಿ ಅದನ್ನ ಬದಲಾವಣೆ ಮಾಡ್ತಾರೆ. ಈ ಸಮಸ್ಯೆಗಳು, ಇಂಥ ಅನೇಕ ಸಮಸ್ಯೆಗಳು ಇವೆ. ಕಫನ್ ಅನ್ನುವಂಥದ್ದು ಒಂದು ಕಥೆ ಬರ್ತದೆ. ಆಮೇಲೆ ಇನ್ನೊಂದು ಕಥೆ ಇದೆ, ಬೆಂಕಿ ಮಳೆ. ಈ ಅನೇಕ ಇನ್ನೊಂದು ಏನು ಅಂತಂದ್ರೆ, ಯಾವುದೇ ಸಮುದಾಯ ಇರಲಿ, ಇಲ್ಲಿ ಮುಸ್ಲಿಂ ಸಮುದಾಯ ಇರಲಿ, ಮತ್ತೊಂದು ಯಾವುದೇ ಸಮುದಾಯ ಇರಲಿ, ಸಮುದಾಯದಲ್ಲಿರುವಂತಹ ನಿಯಮಗಳು, ನಿಯಂತ್ರಣಗಳ ಬಗ್ಗೆ ಒಂದು ಒಳ ವಿಮರ್ಶೆ ಇರಬೇಕು ಅಂತೇಳಿ ಒಬ್ರು ಸಾಹಿತಿಗಳು ಹೇಳ್ತಾರೆ. ಇಂಟರ್ನಲ್ ಕ್ರಿಟಿಸಿಸಮ್ ಅಥವಾ ಇಂಟರ್ನಲ್ ಕ್ರಿಟಿಸೈಸ್ ಅನ್ನುವಂಥದ್ದು ಇರಬೇಕು. ಮೇಲ್ನೋಟಕ್ಕೆ ಎಲ್ಲ ಸಮುದಾಯಗಳು, ನನ್ನ ಕುಟುಂಬ, ನನ್ನ ಧರ್ಮ, ನನ್ನ ಸಮುದಾಯ, ಮೇಲ್ನೋಟಕ್ಕೆ ಅವರು ನಿಯಮಗಳೆಲ್ಲ ನಮಗ್ ಚಲೋ ಅನ್ಸಿದ್ರು ಒಳ ಮನಸ್ಸು ಒಂದಿರ್ತದೆ, ತಪ್ಪದ ಇದು ತಪ್ಪದ ಅಂತ ಹೇಳ್ತಾರೆ. ಆಗ್ತದಲ್ಲ ನಿಮಗೂ ಈ ತರ ಎಷ್ಟೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಅನೇಕ ರಿಚುವಲ್ಸ್ ಇರ್ಬೋದು, ನಮ್ಮ ಸಂಪ್ರದಾಯಗಳು, ಆಚರಣೆಗಳು ಬಹಳ ಸರಿ, ಮೇಲ್ನೋಟಕ್ಕೆ ಸರಿ ಅಂದ್ಕೊಂಡ್ರು ನಮ್ಮ ಒಳ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಜೈಲಿನಲ್ಲಿ ನಾವು ಕೈದಿಗಳಿಗಾಗಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಸಂತೆಯೊಳಗೂ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಪದವಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಂತೂ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅದರ ಹೊರತಾಗಿ ಅಂದರೆ ಈಗ ಏನಾಗಿದೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯದ ಒಂದು ನಿರಂತರತೆ ಇರೋದಿಲ್ಲ. ಅಂದರೆ ಅವರಿಗೆ ಅವರ ಅಧ್ಯಯನದಲ್ಲಿ ಈಗ ಇದೆಲ್ಲ ಸೇರಿಕೊಳ್ಳೋದಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಸಾಹಿತ್ಯದ ಒಂದು ಪರಿಚಯ ಇರಲಿ ಅನ್ನೋ ದೃಷ್ಟಿಯಿಂದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಏನು ಮಾಡ್ತಾ ಇದೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಸಾಹಿತ್ಯಿಕ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಈಗ ಬೂಕರ್ ಪ್ರಶಸ್ತಿ ಬಾನು ಮುಸ್ತಾಕ್ ಅವರಿಗೆ ಬಂದಿರುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿಯೂ ಕೂಡ, ಯಾಕಂದರೆ ಇದು ಕನ್ನಡಕ್ಕೆ ಬಂದ ಪ್ರಪ್ರಥಮ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಹಾಗಾಗಿ ಇದಕ್ಕೊಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನು ಎಲ್ಲರೂ ಕೂಡ ಸಂಭ್ರಮಿಸಬೇಕು ಮತ್ತು ಬಾನು ಮುಸ್ತಾಕ್ ಅವರು ಎಲ್ಲ ಕನ್ನಡಿಗರಿಗೂ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ಹಂತದಲ್ಲಿ ಆಯೋಜಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೀದರ್ನ ಬ್ರಿಮ್ಸ್ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇಲ್ಲಿಯ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಸಿಬ್ಬಂದಿ ಬಳಗ ತುಂಬ ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಅನ್ನೋದು ನಮಗೆ ಖುಷಿ ಕೊಟ್ಟಿದೆ. ನನ್ನ ಹೆಸರು ಡಾಕ್ಟರ್ ಚಂದ್ರಕಲಾ ಬಿದ್ರಿ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿದ್ದೇನೆ, ಕಲಬುರಗಿ ವಿಭಾಗದ ಸದಸ್ಯ. ನಗರದ ನೆಹರು ಸ್ಟೇಡಿಯಂ ಹತ್ತಿರ ಇರುವಂತಹ ಪ್ರತಿಷ್ಠಿತ ಗುರುನಾನಕ್ ಪಬ್ಲಿಕ್ ಶಾಲೆ ವತಿಯಿಂದ ಗುರುದ್ವಾರದ ಆವರಣದಲ್ಲಿ ವಿಶ್ವ ಪರಿಸರ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗಿಡ ನೆಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಮಾಡಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ರವರಾಗಿರುವಂಥ ಡಾಕ್ಟರ್ ಎಸ್.ವಿ. ಪಾಟೀಲ್ ಅವರು ಆಗಮಿಸಿ ಅವರು ಮಾತನಾಡ್ತಾರೆ. ಮಾನವ ದುರಾಸೆಯಿಂದ ಪರಿಸರ ಮತ್ತು ಒಂದು ಹವಾಮಾನದ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತಾ ಇವೆ. ಮಿತಿಮೀರಿದ ಒಂದು ಪ್ಲಾಸ್ಟಿಕ್ ಬಳಕೆ ಪರಿಸರ ನಾಶಕ್ಕೆ ಕಾರಣ ಆಗ್ತಾ ಇದೆ. ಪ್ರಸ್ತುತ ದಿನಗಳಲ್ಲಿ ಪರಿಸರ ಕಾಳಜಿ ಪ್ರತಿಯೊಬ್ಬ ನಾಗರಿಕರದ ಕರ್ತವ್ಯ ಆಗಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಗಿಡ ನೆಡುವ ಮೂಲಕ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಜನರಿಗೆ ಜಾಗೃತಿ ಮೂಡಿಸಿ ಹಸಿರು ಕ್ರಾಂತಿಗೆ ಒಂದು ಅಳಿಲು ಸೇವೆ ಎಂದು ತಿಳ್ಕೊಂಡು ಭಾವಿಸಿ ಅದನ್ನು ಕೇವಲ ತೋರಿಕೆಯ ಒಂದು ಕ್ರಮವಾಗದೆ ನಾವೆಲ್ಲರೂ ಕೂಡ ಹಸಿರನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಮಕ್ಕಳು ತಮ್ಮ ನೆರೆಹೊರೆಯವರನ್ನು ಕೂಡ ಈ ಒಂದು ಪರಿಸರ ಜಾಗೃತಿ ಕಡೆಗೆ ಕುರಿತು ತಿಳಿಸಬೇಕು ಮತ್ತು ಪ್ರತಿಯೊಬ್ಬರು ಒಂದೊಂದು ಮರಗಳನ್ನು ತಮ್ಮ ತಮ್ಮ ಹೆಸರುಗಳಲ್ಲಿ ನೆಟ್ಟು ಅದನ್ನು ಪೋಷಣೆ ಮಾಡಿ ಮರವನ್ನು ಬೆಳೆಸಬೇಕು. ಆಗಲೇ ನಮಗೆಲ್ಲ ಆಕ್ಸಿಜನ್ ಅಂದರೆ ಆಮ್ಲಜನಕ ಸಿಗೋದು, ಈ ಪ್ರಕೃತಿ ಒಂದು ಸರಿಯಾಗಿ ನಡ್ಕೊಂಡು ಹೋಗ್ತದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು.
ವಿದ್ಯಾರ್ಥಿಗಳು 1,000 ಸಸಿ ನೆಡುತ್ತಿರುವುದು ಶ್ಲಾಘನೀಯ ಕಾರ್ಯ. ಸಸಿಗಳಿಗೆ ನೀರನ್ನು ಉಣಿಸಿ ಕಾಪಾಡಿಕೊಂಡು ಹೋಗುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಕರೆ ಕೊಟ್ಟರು. ಯಾಂತ್ರಿಕ ಜೀವನ ಕ್ರಮದಿಂದಾಗಿ ವಾಹನಗಳ ಹೊಗೆದಟ್ಟಿನಿಂದಾಗಿ ಉಸಿರುಗಟ್ಟಿಸುವಂತಹ ವಾತಾವರಣ ಪರಿಸರ ಇಂದು ನಿರ್ಮಾಣ ಆಗ್ತಾ ಇದೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಗಿಡ ಮರಗಳನ್ನು ತುಂಡರಿಸಿ ಇಂತಹ ಅನಾಹುತಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾನೆ. ಮುಂದಿನ ಪೀಳಿಗೆ ಸ್ವಚ್ಛ ಪರಿಸರಕ್ಕಾಗಿ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ. ಇದಕ್ಕೆ ಏಕೈಕ ಉಪಾಯ ಅಂದರೆ ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ತಲೆಗೊಂದು ಮರ ಊರಿಗೊಂದು ವನ ಎಂಬ ನೀತಿಯನ್ನು ಅನುಸರಿಸಿ ಅದರಂತೆ ನಡೆದರೆ ಮಾತ್ರ ಭಾವಿ ಪೀಳಿಗೆಗೆ ಉಳಿಗಾಲವಿದೆ ಎನ್ನುವಂಥ ಮಾತನ್ನು ರೇಷ್ಮಾ ಕೌರ್ ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಹಮದುದ್ದೀನ್, ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷರಾಗಿರುವಂಥ ಸರ್ದಾರ್ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಹಾಜರಿದ್ದರು. ಮಾಜಿ ಕರ್ನಲ್ GND ಕಾಲೇಜಿನ ಆಡಳಿತಾಧಿಕಾರಿ RD ಸಿಂಗ್ ಅವರಿದ್ದರು. ಆಮೇಲೆ RFO ಜಾಧವ್ ಅವರಿದ್ದರು, DRFO ರಾಠೋಡ್ ಅವರಿದ್ದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಪುನೀತ್ ಸಿಂಗ್, ಪವಿತ್ ಸಿಂಗ್ ಮತ್ತು ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮಕ್ಕಳು ಕೂಡ ಸಸಿಯನ್ನು ನೆಟ್ಟು ಅದಕ್ಕೆ ನೀರೆರೆದಿದ್ದು ವಿಶೇಷವಾಗಿತ್ತು. गुड मॉर्निंग। आज गुरु नानक पब्लिक स्कूल एनवायरनमेंट डे सेलिब्रेट कर रहा है। हमारे गुरु नानक पब्लिक स्कूल का गोल्डन जुबली सेलिब्रेशन है। इस मौके पर हम ये एनवायरनमेंट डे सेलिब्रेट कर रहे हैं आज। तो एनवायरनमेंट डे 5 जून को था, पर ये सारा महीना हम ये एनवायरनमेंट डे या पूरा साल ही हम सेलिब्रेट करते रहेंगे। तो इस गोल्डन जुबली के मौके पर हमारे बच्चे आज 500 सैपलिंग्स आज प्लांट करने वाले हैं। और ये सिर्फ आज प्लांटेशन ही नहीं करेंगे, पर हम सब बच्चों को जिम्मेदारी दी है कि ये जो सैपलिंग लगाए हैं वो तो एक प्लांट को 2-3 बच्चों को रिस्पॉन्सिबिलिटी दी है कि ये प्लांट को नर्चर करेंगे, पानी देंगे, उसकी देखभाल करेंगे, क्योंकि वो प्लांट सैपलिंग बड़ा होके एक बड़ा ट्री बने। क्योंकि जनरली होता है कि प्लांटेशन कर देते हैं, सैपलिंग्स लगा देते हैं, पर इसकी देखभाल नहीं होती है और ये सारा वेस्ट चला जाता है। तो हमारी कोशिश यही है कि हमारे बच्चों को हम मोटिवेट करेंगे और उनको रिस्पॉन्सिबिलिटी देंगे और देखेंगे कि बच्चे इस प्लांट की देखभाल करें और एक अच्छे ट्री में पेड़ में ये ग्रो हुए। तो हम आज बहुत ही ज़रूरी है कि हम अपने एनवायरनमेंट को बचाएं। तो हम ये हमारे बच्चों में एक अवेयरनेस लाना चाहते हैं कि कितना इम्पॉर्टेंट है कि हम अपने एनवायरनमेंट को सेव। ನಾನು ಡಾಕ್ಟರ್ SV ಪಾಟೀಲ್ ಅಂತ, ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರು. ಇವತ್ತು ಜೂನ್ 19 ನಮ್ಮ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಒಂದು ಎನ್ವಿರಾನ್ಮೆಂಟ್ ಡೇಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಮತ್ತು ಭಾಳಷ್ಟು ಸಲ ನಾನು ಹೇಳಿದ್ದೀನಿ, ಇದು ಬೀದರು ನಾವು ಅರೆಮಲೆನಾಡು ಪ್ರದೇಶ. ಮಲೆನಾಡು ಪ್ರದೇಶ ಅಂತ ಎದಕ್ಕೆ ಅಂತೀವಿ? ಯಾವ ಪ್ರದೇಶ ಗುಡ್ಡ ಮತ್ತು ಪ್ಲೇನ್ ಮಧ್ಯೆ ಇರುತ್ತೆ ಅದಕ್ಕೆ ನಾವು ಅರೆಮಲೆನಾಡು ಅಂತಿದ್ದೀವಿ. ಇಲ್ಲಿ ಸರಾಸರಿ ಮಳೆ ಕೂಡ 850 mm ಮೇಲಾಗ್ತಾಯಿದೆ. ಈಗ ಆಲ್ರೆಡಿ ಕೌರ್ ಮೇಡಮ್ ಅವ್ರು ಹೇಳಿದರು, ಡ್ಯೂ ಟು ಡಿಫಾರೆಸ್ಟೇಷನ್ನು ಅಂದರೆ ಗಿಡಗಳೆಲ್ಲ ಕಟ್ ಮಾಡೋದ್ರಿಂದ, ಮತ್ತು ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೆ ಆಗೋದ್ರಿಂದ, ಮತ್ತು ಸಾಕಷ್ಟು ಲೇಔಟ್ಗಳಾಗೋದ್ರಿಂದ ನಾವು ಸಾಕಷ್ಟು ಮರಗಳನ್ನು ಕಡಿತಾ ಇರ್ತಿದ್ದೀವಿ. ಅದಕ್ಕೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈ ಕ್ಲೈಮೇಟ್ ಸೈಕಲ್ಸ್ ಅಂತ ಇರ್ತಾವೆ, ಅವು 15 ವರ್ಷಕ್ಕೊಂದು ಸಲ, 30 ವರ್ಷಕ್ಕೊಂದು ಸಲ ಈ ಥರ ಚೇಂಜ್ ಆಗುತ್ತೆ. ಈಗ ಅವಾಗ ನಾರ್ಮಲ್ ಇದ್ದಾಗ ಆ ಥರ ಆಗ್ತಾವೆ. ಈಗೆಲ್ಲ ಸಾಕಷ್ಟು ಅರಣ್ಯ ನಾಶ ಮಾಡೋದ್ರಿಂದ ಎವ್ರಿ ಇಯರ್ ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ. ಈಗ ಆಲ್ರೆಡಿ ಮೇದಲ್ಲಿ ಸಾಕಷ್ಟು ಮಳೆಗಾಲ ಆಗಿದೆ. ಈವನ್ ನಾವು ಉತ್ತರ ಪ್ರದೇಶದಲ್ಲಿ ಈಗ ಸೌತ್ ವೆಸ್ಟ್ ಮಾನ್ಸೂನ್ ಮಳೆನೇ ಆಗಂಗಿಲ್ಲ. ಅಲ್ಲಿ ಇವನ್ ದೆಹಲಿಯಲ್ಲಿ ಕೂಡ ಮಳೆ ನಾವು ನೋಡ್ತಾ ಇದ್ದೀವಿ. ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ದೆಹಲಿ ಆಗಿರ್ಬೋದು, ನಮ್ಮ ಬೆಂಗಳೂರು ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಈ ಒಂದು ಪೊಲ್ಯೂಷನ್ನಿಂದ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಮೇಜರ್ ಮಾಡಿದಾಗ ಡೇಂಜರ್ ಝೋನಲ್ಲಿದ್ದಾವೆ. ಸಾಕಷ್ಟು ಕಾಯಿಲೆಗಳು ಕೂಡ ಬರ್ತಾವೆ. ಅಸ್ತಮಾ ಕಾಯಿಲೆ ಬರ್ತಾಯಿದ್ದಾವೆ, ಇವನ್ ಹಾರ್ಟ್ ಡಿಸೀಸ್ ಬರ್ತಾಯಿದ್ದಾವೆ, ಸಣ್ಣ ಮಕ್ಕಳಿಗೆ ಕೂಡ ಕಾಯಿಲೆಗಳು ಬರ್ತಾಯಿದ್ದಾವೆ. ಇದೊಂದು ದೃಷ್ಟಿ ಇಟ್ಕೊಂಡು ಈ ಒಂದು ಗುರುನಾನಕ್ ಸ್ಕೂಲಲ್ಲಿ ಸುಮಾರು ವರ್ಷಗಳಿಂದ ಕೂಡ ಹುಡುಗರಿಗೆ ಆ ಗಿಡಗಳ ಬಗ್ಗೆ ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ಅರಣ್ಯ ಇಲಾಖೆ ಸಹಯೋಗದಿಂದ ಒಂದು 500 ಒಳ್ಳೊಳ್ಳೆ ಪ್ಲ್ಯಾಂಟ್ ಕೂಡ ಅವ್ರ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದಾರೆ.
ಮಕ್ಕಳಿಗೆ ಇದೇ ರೀತಿಯಲ್ಲಿ ನಾವು ಹೇಳ್ಕೊಟ್ರು ಮುಂದಿನ ದಿನಗಳಲ್ಲಿ ಖಂಡಿತ ಅವರು ನಮ್ಮ ಎನ್ವಿರಾನ್ಮೆಂಟನ್ನು ಉಳಿಸ್ತಾ ಇದ್ದಾರೆ. ಮತ್ತು ಬೀದರ್ದು ಇನ್ನೊಂದೇನು ಸ್ಪೆಷಲಿಸ್ಟ್ ಅಂದ್ರೆ ನಾವು ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ಇಲ್ಲಿ ವೆಟರ್ನರಿ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಾಕಷ್ಟು ಇದು ಗುರುನಾನಕ್ ಸ್ಕೂಲ್ದು ಹಾಸ್ಪಿಟಲ್ ಇದೆ, ಮತ್ತು ಬೇರೆ ಬೇರೆ ಸ್ಕೂಲ್ಗಳಿದ್ದಾವೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮೊದಲೆಲ್ಲ ಏನಿತ್ತು, ಬೀದರಲ್ಲಿ ಕಲಿತ ಮಕ್ಕಳು PUC ಗೆ ಹೊರಗಡೆ ಹೋಗ್ತಾಯಿದ್ರು. ಈಗ ಯಾರೂ ಹೋಗೋದು ಬೇಕಾಗಿಲ್ಲ. ಈಗ ಬೇರೆ ಜಿಲ್ಲೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳ್ಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.